ಹಾ ಫಾರ್ಮರ್ ಚಾಯ್ಸ್ ಅಂಬರೀಶ್. ಹೇಳಿ ಸರ್. ಕೆಲವೊಂದು ಪ್ರಾಡಕ್ಟ್ ನೀವು ಈ ದಾಳಂಬೆಗೆ ಫಾರ್ಮರ್ ಚಾಯ್ಸ್ ಯೂಸ್ ಮಾಡಿದೀರಾ. ಹೌದು, ಅದ್ರ ಒಂದು ರಿಸಲ್ಟ್ ಏನಿದೆ, ನಿಮ್ದೊಂದು ಅಡ್ರೆಸ್ ಮುಖಾಂತರ ಸ್ವಲ್ಪ ತಿಳಿಸ್ಕೊಡಿ ಸರ್. ನಮ್ಮ ಹೆಸರು ದೇವರಾಜ್ ಅಂತ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಗೊಬ್ಬರಗುಂಟೆ ಅಂತ ನಮ್ಮೂರು. ನಾವೀಗ 2 ವರ್ಷ ಆಗಿದೆ ದಾಳಿಂಬೆ ಹಾಕಿ, ಸೆಕೆಂಡ್ ಕ್ರಾಪು. ನಾವು ಪ್ಲಾಂಟಿಂಗ್ ಮಾಡಿದಾಗಿಂದ ಫಾರ್ಮರ್ ಚಾಯ್ಸ್ ಪ್ರಾಡಕ್ಟ್ ಎಲ್ಲ ಯೂಸ್ ಮಾಡ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ರಿಸಲ್ಟು. ಅಂದ್ರೆ ನೀವು ಸ್ಟಾರ್ಟಿಂಗ್ ಕ್ರಾಪ್ ಇಂದ ಫಸ್ಟ್ ಕ್ರಾಪ್ ಇಂದಾನೆ ನಮ್ಮ ಹೌದು ಸರ್, ಫಸ್ಟ್ ಕ್ರಾಪಿಂದನೇ ಯೂಸ್ ಮಾಡ್ತಾ ಇದ್ದೀವಿ. ಪ್ರಾಡಕ್ಟ್ ಏನಾದ್ರು ಐಡಿಯಾ ಇದೆಯಾ ಸರ್ ನಿಮಗೆ? ಸರ್, ನಾವು ಜಾಸ್ತಿ ಯೂಸ್ ಮಾಡ್ತಾ ಇರೋದು FC ಕಟ್ವೇಜು, ಅರ್ಬಲ್ ಕಂಪೋಸ್ಟು, ಓಕೆ. ಮತ್ತೆ ರೋಗಕ್ಕೆ ಸ್ಪ್ರೇಗೆ BPD, ರಾಡ್ ಸ್ಪೆಷಲ್ಲು, ಬ್ಯಾಕ್ಟೀರಿಯಾ ಬ್ಲೈಟ್ಗೋಸ್ಕರ ಹೌದು ಸರ್, ಅದನ್ನ ಯೂಸ್ ಮಾಡ್ತಾ ಇದ್ವಿ. ಈಗ ರಿಸಲ್ಟ್ ಚೆನ್ನಾಗಿದೆ, ಪರವಾಗಿಲ್ಲ. ನಾವು ಕೆಮಿಕಲ್ ಏನು ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ. ಬರೀ ಸ್ಪ್ರೇಗೆ ಮಾತ್ರ ಒಂದು 50% ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೀನಿ. ಭೂಮಿಗೆಲ್ಲ 80% ಆರ್ಗ್ಯಾನಿಕ್ ಯೂಸ್ ಮಾಡ್ತಾ ಇದ್ದೀನಿ. ಒಂದು 20% ಮಾತ್ರ ಕೆಮಿಕಲ್ ಯೂಸ್ ಮಾಡ್ತಾ ಇದ್ದೀನಿ. FC ಕಟ್ವೇಜ್ ಮತ್ತೆ ಅರ್ಬಲ್ ಕಂಪೋಸ್ಟ್. ಹೌದು ಸರ್. ಇವುಗಳನ್ನ ಎಷ್ಟೆಷ್ಟು ದಿವಸಕ್ಕೆ ಒಂದ್ಸಲ ನೀವು ಟ್ರಿಪ್ಪಲ್ ಕೊಡ್ತೀವಿ ಸರ್? FC ಕಟ್ವೇಜ್ ಎಲ್ಲ 15 ಡೇಸ್ ಒನ್ಸ್ ಕೊಡ್ತೀನಿ. ಅರ್ಬಲ್ ಕಂಪೋಸ್ಟ್ ಎಲ್ಲ 10 ಡೇಸ್ ಒನ್ಸ್ ಕೊಡ್ತೀನಿ. ಎಷ್ಟೆಷ್ಟು ಲೀಟರ್ ನೀವು ಇದು ಮಾಡ್ತೀರಾ? ಇದು 1.3 ಎಕರೆ ಇದೆ, ಒಂದು 4 ರಿಂದ 5 ಲೀಟರ್ ಕೊಡ್ತೀವಿ ಸರ್. 10 ಡೇಸ್ಗೆ ಅರ್ಬಲ್ ಕಂಪೋಸ್ಟ್. ಹೌದು ಸರ್, ಹೌದು. ಕಟ್ವೇಜ್ 15 ದಿವಸಕ್ಕೆ ಒಂದ್ಸಲ ಒಂದು 5 ರಿಂದ 6 ಲೀಟರ್ ಕೊಡ್ತೀವಿ. ಬೇರೆ NPK ಮತ್ತೆ ಮೈಕ್ರೋರೈಸ್ ಅವು ಮಂತ್ಲಿ ಇಲ್ಲ 44 ಡೇಸ್ಗೆ ಒನ್ಸು 2 ಲೀಟರ್ ಕೊಡ್ತಾ ಇದ್ದೀವಿ. ಟೋಟಲ್ ಆಗಿ ರಿಸಲ್ಟ್ ಬಗ್ಗೆ ಸರ್, ರಿಸಲ್ಟ್ ಪರವಾಗಿಲ್ಲ. ಒಂದು ಕೆಮಿಕಲ್ ಹೋಲಿಸ್ಕೊಂಡ್ರೆ ನಾವು ಹೆಲ್ತಿ ಆಗಿರ್ತೀವಿ, ಗಿಡನೂ ಹೆಲ್ತಿ ಆಗಿರುತ್ತೆ, ಜೊತೆಗೆ ನಮ್ಮ ಭೂಮಿನೂ ಹೆಲ್ತಿ ಆಗಿರುತ್ತೆ. ಎಕ್ಸ್ಪೆಂಡಿಚರ್ ಇದು ಈ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಎಕ್ಸ್ಪೆಂಡಿಚರ್ ಖರ್ಚು ಆಲ್ಮೋಸ್ಟ್ ಆಲ್ ಕೆಮಿಕಲ್ ಅಷ್ಟೇ ಬರುತ್ತೆ. ಬಟ್ ನಮ್ಗೆ ಹೆಲ್ತಿ ಆಗಿರುತ್ತೆ, ಮತ್ತು ಗಿಡ ನಮ್ಮ ಭೂಮಿನೂ ಚೆನ್ನಾಗಿರುತ್ತೆ. ನಮ್ಮ ಮುಂದಿನ ಪೀಳಿಗೆಗೆ ನಾವು ಭೂಮಿನೆಲ್ಲ ಸುರಕ್ಷತೆ ಮಾಡಿಕೊಟ್ಟಂಗೆ ಆಗುತ್ತೆ ಸರ್. ಸರ್, ಈಗ ಟೋಟಲ್ ಆಗಿ ನಮ್ಮ ಭೂಮಿ ಚೆನ್ನಾಗಿರ್ಬೇಕಂದ್ರೆ ಆರ್ಗ್ಯಾನಿಕ್ ಕಾರ್ಬನ್, ಆರ್ಗ್ಯಾನಿಕ್ ಮ್ಯಾಟ್ರು ಮತ್ತೆ pH ಇವುಗಳೊಂದು ನ್ಯೂಟ್ರಿಯೆಂಟ್ಸ್ ತಗೊಬೇಕಂದ್ರೆ ಇದು ಮೇನ್ ಭೂಮಿದಲ್ಲಿ ಇರಬೇಕು. ನಿಮ್ಗೆ ಭೂಮಿದಲ್ಲಿ ನೀವು ಓಡಾಡ್ತಾ ಇದ್ದಾಗ ಏನಾದ್ರೂ ಸ್ವಲ್ಪ ಅನುಭವ, ಈ ಎರೆಹುಳುಗಳು ಬರೋದು? ಸರ್, ಇದ್ರಲ್ಲಿ ತುಂಬಾ ಎರೆಹುಳು ಇದೆ. ಮಳೆ ಎಲ್ಲ ಬಿದ್ರೆ ಫುಲ್ ಮೇಲೆ ಬಂದ್ಬಿಡುತ್ತೆ ಸರ್. ಈಗ ಏನಾದ್ರು ಕೆಮಿಕಲ್ ಫರ್ಟಿಲೈಸರ್ ಕೊಟ್ಟು ಮಳೆ ಬಂದ್ರೆ ಎರೆಹುಳು ಎಲ್ಲ ಸ್ವಲ್ಪ ರಿಯಾಕ್ಷನ್ ಆಗ್ಬಿಟ್ಟು ಮೇಲೆ ಬಂದ್ಬಿಡುತ್ತೆ. ಹಾಗಾಗಿ 2 ವರ್ಷದಿಂದ ಏನು ಕೆಮಿಕಲ್ ಯೂಸ್ ಮಾಡ್ತಾ ಇಲ್ಲ ಭೂಮಿಗೆ, ಬರೀ ಸ್ಪ್ರೇಗ್ ಮಾತ್ರ ಮಾಡ್ತಾ ಇದ್ದೀನಿ ಅಷ್ಟೇ. ಫಾರ್ಮರ್ ಚಾಯ್ಸ್ ಟೋಟಲ್ ಆಗಿ ನಿಮ್ಗೆ ಒಂದು ತೃಪ್ತಿ ಕೊಟ್ಟಿದೆ? ಹೌದು ಸರ್. ಈಗ ಒಂದು ಈ ವಿಡಿಯೋನ ಒಂದು 4 ಜನಕ್ಕೆ ನಾನು ಖಂಡಿತ ಶೇರ್ ಮಾಡ್ಬೋದು. ಎಲ್ಲರೂ ಯೂಸ್ ಮಾಡ್ಬೇಕಂತ ನನ್ನ ಕಡೆಯಿಂದ ಒಂದು ಇದು ಮಾಡ್ತೀನಿ.